ಈಗ ಅವ್ರಿಗೆ ದಲಿತ ಸಂಘರ್ಷ ಸಮಿತಿ ಅವ್ರು ಏನು ಮಾಡಕತ್ತಾರ ಇಷ್ಟು ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ. ಆ ಶಬ್ದವನ್ನು ಬಾಯಿಲಿ ಯಾರೂ ಹೇಳಬಾರ್ದು. ಪಾಪ ಅವರ ಸಾವಿರಾರು ವರ್ಷಗಳಿಂದ ತುಳಿತಪಟ್ಟಂಥ ಜನಾಂಗ ಇರುವ ಪ್ರದೇಶದ ಬಗ್ಗೆ ಅವಹೇಳನಕಾರಿಯನ್ನು ಮಾತಾಡಿದ್ರೆ ಏನಾರು ಈ ರಾಜ್ಯದ ಮುಖ್ಯಮಂತ್ರಿಗೆ ದಲಿತರ ಬಗ್ಗೆ ಅವರ ಸ್ವಾಭಿಮಾನ ಬಗ್ಗೆ ಏನಾರು ಮನಸೊತ್ತಿದ್ರೆ ತಕ್ಷಣ ಮಂತ್ರಿಮಂಡಲದಿಂದ ವಜಾ ಮಾಡಿ ಅಂಥವ್ರು ಇರಬಾರ್ದು. ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು. ಯಾವುದೇ ಸಮುದಾಯಕ್ಕೆ ಅವಮಾನಕಾರಿಯಾಗಿ ಮಾತಾಡಿದ್ರೆ ಅದು ಭಾಳ ದೊಡ್ಡ ಘೋರ ಅಪರಾಧ. ನಂಗೆ ಕ್ಷಮೆ ಮಾಡೋಕ್ಕಾಗೋದಿಲ್ಲ. ನಾಳೆ ವಿಷಾದ ವ್ಯಕ್ತಪಡಿಸ್ತೀನಿ. ಸಣ್ಣ ಹುಡುಗಲ್ಲ, ಏನು 1ನೇ 2ನೇ ಕಲ್ತನಪ್ಪ ಅಥವಾ ಶಾಲೆಗೆ ಹೋಗಿಲ್ಲ, ಒಮ್ಮಿಂದೊಮ್ಮೆ ಬಂದು ಮಂತ್ರಿ ಮಾಡ್ಯಾರಂದ್ರೆ ಬೇರೆ. ಇಂಥವ್ರೆಲ್ಲ ಹಿಂಗೆ ಮಾತಾಡೋದ್ರಿಂದ ಏನೋ ಅವ್ರು ಮೋದಿಗೆ ಬೈಲಕ್ಕೆ ಹೋಗಿ ಪಾಪ ಈ ಉದಾಹರಣೆ ಯಾಕೆ ತೊಗೊಂಡ? ಮೋದಿಯವ್ರಿಗೆ ಬೈ, ನೀ ಬೇಕಾದ ಶಬ್ದದಲ್ಲಿ ಬೈ. ಯಾಕಂದ್ರೆ ನೀವು ವಿರೋಧ ಪಕ್ಷದವ್ರು ಇದ್ದೀರಿ, ನಿಮ್ಮ ಬೈ ಚಟ ಐತಿ. ಯಾಕಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನೇ ಪರ್ಮಿಷನ್ ಕೊಟ್ಟಾರ. ಮೋದಿಯವ್ರಿಗೆ ಎಷ್ಟು ಹೆಚ್ಚು ಬೈತಾರೆ, RSSಗೆ ಹೆಚ್ಚು ಬೈತಾರೆ. ಅವ್ರಿಗೆ ಮಂತ್ರಿ ಮಾಡಿರಿ, ಅವ್ರಿಗೆ ಚಲೋ ಪೋರ್ಟ್ಫೋಲಿಯೋ ಕೊಟ್ರೆ ಅಂತ ಹೇಳಿ ರಾಹುಲ್ ಗಾಂಧಿ ಫರ್ಮಾನ್ ಐತಿ. ಸೋಮೋಟಕ್ಕೆ ಸಾಕು ಸರ್ ಇದು ಆಗಬೇಕು. ಮತ್ತಿದ್ದು ನಮ್ಮ ಸಂಘಟನೆಗಳು ಅದಾವಲ್ಲ ರಗಡ್ರಿ. ಅದೇ ಯಾವರೇ ಮತ್ತೊಬ್ಬ BJP ಮಾಡಿದ್ದಂದ್ರೆ ಇಟ್ಟಿದ್ದೀವಿ ರಾಜ್ಯ ತುಂಬ ಬೆಂಕಿ ಹಚ್ಚುತ್ತಿದ್ರು. ಯಾರೋ ಒಬ್ಬ ತಪ್ಪಿ ಏನೋ ಅಧಿಕಾರಿ RSSನವ್ರು ಮಾತಾಡಿದ್ರೆ ಗತಿ ಏನಾಗ್ತಿತ್ತು? ಈಗ ಹೇಳ್ರಿ, ಎದ್ದೇಳಿ, ಬರೀ ಜೈ ಭೀಮ್ ಅಂತೇಳಿ ಮನ್ಯಾಗ ಜೆಂಡಾ ಬರೀ BJP ಸಲ ಹಿಡಿಬೇಡ್ರಿ. ಹೊರಗೆ ಬರ್ರಿ. ಭೀಮರಾವ್ ಅಂಬೇಡ್ಕರ್ ಅವ್ರು ಯಾವಾಗಲೂ ಕಾಂಗ್ರೆಸ್ಗೆ ವಿರುದ್ಧ ಇದ್ದರು. ಅವ್ರು ಹೇಳ್ತಿದ್ರು ಕಾಂಗ್ರೆಸ್ಗೆ ಒಂದು ಓಟ್ ಹಾಕ್ಬೇಡ್ರಿ, ಕಾಂಗ್ರೆಸ್ ಒಂದು ಉರಿತಿರೋ ಮನೆ, ಅಲ್ಲಿ ಅಸ್ಪೃಶ್ಯರಿಗೆ ಎಂದೂ ನ್ಯಾಯ ಸಿಗೋದಿರತ್ತೆ. ಅದನ್ನು ಬಿಟ್ಟು ಹೊಳ್ಳಿ ಹೋಗಿ DK ಶಿವಕುಮಾರ್ ಕಾಲು ಹಿಡಿದು ಸೋನಿಯಾ ಕಾಲು ಹಿಡಿದು ಬಿಡ್ರಿ ಅಂತ ಹೇಳಿ ದಲಿತರಿಗೆ ಕರೆ ಕೊಟ್ಟಾರ ಅವಾಗ. ಸರ್, ಈಗ ಬಿಡದಿಲಿ ಒಂದು ಕಡೆ ಹೋರಾಟ JDS